ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಚೆನ್ನ. ಈ ಒಂದು ವಿಡಿಯೋದಲ್ಲಿ ರಾಮನವಮಿ ಬಗ್ಗೆ 10 ಸಾಲುಗಳ ಪುಟ್ಟ ಮಾಹಿತಿ, ಪುಟ್ಟ ಪ್ರಬಂಧ ತಿಳಿತೋಣ. ಹಾಗೆ ಒಂದು ಮಾಹಿತಿ ಅಂತಕ್ಕಂಥ ನಿಮಗೆ ಇಷ್ಟವಾದರೆ ಒಂದು ಲೈಕ್, ಅನೇಕ ವಿಡಿಯೋ ತಿಳಿದು ಪ್ರೋತ್ಸಾಹ ತುಂಬ ಸಿಗುತ್ತೆ. ಇನ್ನೊಬ್ರು ಶೇರ್ ಮಾಡೋದು ನಿಮಗೆ ಸಾಧ್ಯ. ಇಂಥ ಅನೇಕ ವಿಡಿಯೋಗಳ ಚಾನಲ್ ಸಬ್ಸ್ಕ್ರೈಬ್ ಆಗಿ, ಓಕೆನಾ? ಹಾಗೆ ನೀವು ಯಾವ ರೀತಿಯ ಪ್ರಬಂಧ, ಯಾವ ರೀತಿಯ ಒಂದು ಭಾಷಣ ಬೇಕಂದ್ರೆ ಕಾನ್ಸ್ಟ್ಲಿ ಕಾಮೆಂಟ್ ಮಾಡಿ ಆ ರೀತಿಯ ವಿಡಿಯೋ ತೆಗೆಯಲು ನಾನು ಪ್ರಯತ್ನ ಪಡ್ತೇನೆ ಅಂತ ಹೇಳ್ತಾ ಈ ಮಾಹಿತಿಯನ್ನು ನಾವು ತಿಳಿತಾ ಹೋಗೋಣ. ಬನ್ನಿ. ಮೊದಲನೇ ಪಾಯಿಂಟ್ ನೋಡಿ, ರಾಮನವಮಿ ಭಾರತದಲ್ಲಿ ಹಿಂದೂ ಧರ್ಮದ ಪ್ರಮುಖ ಹಬ್ಬವಾಗಿದೆ. ಮತ್ತೊಮ್ಮೆ ನೋಡಿ, ರಾಮನವಮಿ ಭಾರತದಲ್ಲಿ ಹಿಂದೂ ಧರ್ಮದ ಪ್ರಮುಖ ಹಬ್ಬವಾಗಿದೆ. ಓಕೆನಾ? ಅಂದ್ರೆ ಎರಡನೇ ಪಾಯಿಂಟ್ ನೋಡಿ, ಚೈತ್ರ ಮಾಸದ ಶುಕ್ಲ ಪಕ್ಷದ 9ನೇ ದಿನದಂದು ರಾಮನವಮಿ ಆಚರಿಸಲಾಗುತ್ತದೆ. ಓಕೆನಾ? ಅದಾದ ನಂತರ ಮೂರನೇ ಪಾಯಿಂಟ್ ನೋಡಿ, ಈ ಹಬ್ಬವನ್ನು ಭಾರತದಲ್ಲಿ ಅಲ್ಲದೆ ವಿದೇಶದಲ್ಲಿರುವ ಭಾರತೀಯರು ಕೂಡ ಉತ್ಸಾಹದಿಂದ ಆಚರಿಸುತ್ತಾರೆ. ಮತ್ತೊಮ್ಮೆ ನೋಡಿ, ಈ ಹಬ್ಬವನ್ನು ಭಾರತದಲ್ಲಿ ಅಲ್ಲದೆ ವಿದೇಶದಲ್ಲಿರುವ ಭಾರತೀಯರು ಕೂಡ ಉತ್ಸಾಹದಿಂದ ಆಚರಿಸುತ್ತಾರೆ. ಓಕೆ. ಅದಾದ ನಂತರ 4ನೇ ಪಾಯಿಂಟ್, ಅಯೋಧ್ಯೆಯಲ್ಲಿ ಇಂದು ರಾಮ ಮಂದಿರದಲ್ಲಿ ವಿಶೇಷ ಪೂಜೆ ನಡೆಯುತ್ತದೆ. ಓಕೆನಾ? ಮತ್ತೊಮ್ಮೆ ನೋಡಿ, ಅಯೋಧ್ಯೆಯಲ್ಲಿ ಇಂದು ರಾಮ ಮಂದಿರದಲ್ಲಿ ವಿಶೇಷ ಪೂಜೆ ನಡೆಯುತ್ತದೆ. 5ನೇ ಪಾಯಿಂಟ್, ಈ ದಿನ ಹಿಂದೂಗಳು ಶ್ರೀರಾಮನನ್ನು ಪೂಜಿಸಿ ಪ್ರಾರ್ಥಿಸುತ್ತಾರೆ. ಓಕೆನಾ? ಈ ದಿನ ಹಿಂದೂಗಳು ಶ್ರೀರಾಮನನ್ನು ಪೂಜಿಸಿ ಪ್ರಾರ್ಥಿಸುತ್ತಾರೆ. 6ನೇ ಪಾಯಿಂಟ್, ಕೆಲವರು ಈ ದಿನ ಉಪವಾಸವನ್ನು ಮಾಡುತ್ತಾರೆ. ಓಕೆನಾ? ಉಪವಾಸವನ್ನು ಮಾಡುತ್ತಾರೆ. 7ನೇ ಪಾಯಿಂಟ್, ಈ ದಿನ ರಾಮನ ಕೀರ್ತನೆ, ಭಜನೆ ಮತ್ತು ಭಕ್ತಿ ಗೀತೆಗಳೊಂದಿಗೆ ಭಗವಾನ್ ಶ್ರೀರಾಮನನ್ನು ಸ್ಮರಿಸುತ್ತಾರೆ. ಮತ್ತೊಮ್ಮೆ ನೋಡಿ, ಈ ದಿನ ರಾಮನ ಕೀರ್ತನೆ, ಭಜನೆ ಮತ್ತು ಭಕ್ತಿ ಗೀತೆಗಳೊಂದಿಗೆ ಭಗವಾನ್ ಶ್ರೀರಾಮನನ್ನು ಸ್ಮರಿಸುತ್ತಾರೆ. ನಂತರ 8ನೇ ಪಾಯಿಂಟ್ ನೋಡಿ,
ಕೆಲವರು ರಾಮನ ಮೂರ್ತಿಯನ್ನು ಹಿಡಿದು ಮೆರವಣಿಗೆ ಮಾಡುತ್ತಾರೆ. ಮತ್ತೊಮ್ಮೆ ನೋಡಿ, ಕೆಲವರು ರಾಮನ ಮೂರ್ತಿಯನ್ನು ಹಿಡಿದು ಮೆರವಣಿಗೆ ಮಾಡುತ್ತಾರೆ. 9ನೇ ಪಾಯಿಂಟ್ ನೋಡಿ, ಕೆಲವರು ರಾಮಾಯಣವನ್ನು ಈ ದಿನ ಪಠಿಸುತ್ತಾರೆ. ಪಠಿಸುತ್ತಾರೆ. ಓಕೆನಾ? ಪಠಿಸುತ್ತಾರೆ. 10ನೇ ಪಾಯಿಂಟ್ ನೋಡಿ, ರಾಮನವಮಿಯು ದುಷ್ಟರ ಮೇಲೆ ಒಳ್ಳೆತನದ ವಿಜಯವನ್ನು ಸೂಚಿಸುತ್ತದೆ. ಮತ್ತು ನೋಡಿ, ರಾಮನವಮಿಯು ದುಷ್ಟರ ಮೇಲೆ ಒಳ್ಳೆತನದ ವಿಜಯವನ್ನು ಸೂಚಿಸುತ್ತದೆ. ಓಕೆ, ರೈಟ್. ಹಾಗಾದ್ರೆ ಈ ಒಂದು ಮಾಹಿತಿ ಅಂತಕ್ಕಂಥ ಇಷ್ಟವಾದ್ರೆ ಒಂದು ಲೈಕ್, ಅನೇಕ ವಿಡಿಯೋ ತಿಳಿದು ಪ್ರೋತ್ಸಾಹ ತುಂಬ ಸಿಗುತ್ತೆ. ಇನ್ನೊಬ್ಬರು ಶೇರ್ ಮಾಡಿ ನಿಮ್ಮ ಚಾನಲ್ ಸಾಧ್ಯ ಇಂಥ ಅನೇಕ ವಿಡಿಯೋಗಳ ಚಾನಲ್ ಸಬ್ಸ್ಕ್ರೈಬ್ ಆಗಿ ಮತ್ತೊಂದು ಹೊಸ ವಿಷಯದಿಂದ ಭೇಟಿ ಆಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.